ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್. ಕೊಡಗಿನ ವಿವಿಧ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗೆ ಉಪಚುನಾವಣೆ ನಡೀತದೆ. ವಿಶೇಷವಾಗಿ ದಕ್ಷಿಣ ಕೊಡಗಿನ ಬಾಳೆಲೆ ಹೋಬಳಿಯ ನಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಸ್ಥಾನಕ್ಕೆ ಪರಿಶಿಷ್ಟ ವರ್ಗದ ಒಂದು ಮೀಸಲು ಕ್ಷೇತ್ರಕ್ಕೆ ಈ ಬಾರಿ ಚುನಾವಣೆ ನಡೀತದೆ. ಇಲ್ಲಿ ಜಿಲ್ಲೆಯ ಯಾವ ಭಾಗಕ್ಕೆ ಹೋಲಿಸಿದರೂ ಕೂಡ ಈ ಬಾರಿ ಕೇವಲ ಗ್ರಾಮ ಪಂಚಾಯಿತಿಗೆ ನಡೀತಕ್ಕಂಥ ಚುನಾವಣೆ ಅತ್ಯಂತ ರೋಚಕವಾಗಿ ಇಲ್ಲಿ ಕಂಡುಬರ್ತಾ ಇದೆ. ರಾಷ್ಟ್ರೀಯ ಪಕ್ಷದ ನಾಯಕರುಗಳು ಇಲ್ಲಿ ಠಿಕಾಣಿ ಹೊಡಿದ್ದಾರೆ. ಆ ಮಟ್ಟದಲ್ಲಿ ಈ ನಿಟ್ಟೂರು ಗ್ರಾಮ ಪಂಚಾಯಿತಿಯ ಮೀಸಲು ಕ್ಷೇತ್ರ ಗಮನ ಸೆಳೆದಿದೆ. ಬನ್ನಿ, ಇಲ್ಲಿಯ ಅಧ್ಯಕ್ಷರುಗಳನ್ನು, ಇಲ್ಲಿಯ ಪಾರ್ಟಿ ಯಾರಿದ್ದಾರೆ ಅವರ ಅಧ್ಯಕ್ಷರುಗಳನ್ನು ನಾನೆಲ್ಲ ಮಾತಾಡಿಸ್ತೀನಿ. ಇಲ್ಲಿಯ ವಿಚಾರಗಳನ್ನು ನಿಮಗೆ ನಾನೀಗ ಮನದಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲ ಆಡಿಯನ್ಸ್ ನಿಲ್ಲಿಸಿರ್ಬೇಕಾಗ್ತದೆ, ಇವರೆಲ್ಲ ಹೋಗೋದು. ನಮಸ್ಕಾರ. ನಾನು ಕಾಟಿಮಾಡೇಶ್ವರಿನ ಮುತ್ತಣ್ಣ, ನಿಟ್ಟೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ. ಇವತ್ತು ನಿಟ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಲ್ಲೂರು ಭಾಗದಲ್ಲಿ ಒಂದು ಬೈ ಎಲೆಕ್ಷನ್ ನಡೀತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, BJP ಬೆಂಬಲಿತ ಸದಸ್ಯ ಸಾಸು ಅನ್ನೋರು ಅನಾರೋಗ್ಯದ ಕಾರಣ ಮರಣ ಹೊಂದಿದರು. ಆ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಈ ದಿನ. ಏನೇ ಇರಲಿ, ನಾವು 2 ವರ್ಷಗಳ ಕಾಲ ಆಡಳಿತವನ್ನು ಎಲ್ಲ BJP ಸದಸ್ಯರು ಅತ್ಯಂತ ಪರಿಶ್ರಮ ಮತ್ತು ಮುತುವರ್ಜಿಯಿಂದ ಗ್ರಾಮಸ್ಥರಿಗೆ ಅನುಕೂಲ ಆಗುವಂತೆ ನಾವು ಗ್ರಾಮದಲ್ಲಿ ಕೆಲಸ ಮಾಡಿದ್ದೇವೆ. ಅದೇ ನಿಟ್ಟಿನಲ್ಲಿ ಈ ದಿನ ಕೂಡ ನಾವು ಮತದಾರರಲ್ಲಿ ಮತವನ್ನು ಕೇಳ್ತಾ ಇದ್ದೇವೆ. ಮತದಾರರು ಬಹಳ ಉತ್ಸಾಹದಿಂದ ಇವತ್ತು ಮತ ಚಲಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಮತ್ತೆ ನಮ್ಮ ನಮ್ಮ ಅಭ್ಯರ್ಥಿ ಗೆದ್ದು ಬರ್ತಾರೆ ಅನ್ನೋಂಥ ಆಶಾಭಾವನೆ ನಮಗಿದೆ. ಗೆದ್ದು ಬಂದು ಗ್ರಾಮಸ್ಥರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಉನ್ನತ ಕೆಲಸಗಳಿಗೆ ಸಹಕಾರ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನಾನು ಚಕ್ಕೆರ ಸೂರ್ಯಯ್ಯಪ್ಪ. ನಾನು ಸುಮಾರು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದು ಅಭಿವೃದ್ಧಿಯನ್ನು ಈ ಗ್ರಾಮಕ್ಕೆ ಮಾಡಿದ ಸಾಕ್ಷಿಯಾಗಿದೆ. ನಾನು ಇತ್ತೀಚೆಗೆ ಕೆಲವು ದಿನಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದೆ. ಇವಾಗ ಹಾಲಿ ಸದಸ್ಯನಾಗಿರುವೆನು. ಕೋಟ್ಯಾಂತರ ರೂಪಾಯಿಗಳನ್ನು ಈ ಗ್ರಾಮಕ್ಕೆ ನಾನು ನಮ್ಮ ಶಾಸಕರ ಮೂಲಕ ತಂದಿದ್ದೇನೆ. ಇಲ್ಲಿಯ ಜನ ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ. ನಾವು ಸಹ ಈ ಚುನಾವಣೆಯಲ್ಲಿ ಗೆಲ್ತೇವೆ ಒಂದು ಆಶಾಭಾವನೆ ಸಹ ಇದೆ. ಆದರೆ ಎಲ್ಲೋ ಇತ್ತೀಚೆಗೆ 8 ದಿವಸಗಳ ಕಾಲ ಕಾಂಗ್ರೆಸ್ಸಿನ ಹೊರಗಿನ ನಾಯಕರುಗಳು, ಅವರ ಕಾರ್ಯಕರ್ತರುಗಳು 8 ದಿವಸಗಳ ಕಾಲ ಈ ನನ್ನ ಕ್ಷೇತ್ರದಲ್ಲಿ ರಾತ್ರಿ ಇಡೀ ಇಲ್ಲೇ ಏನು ಊಟೋಪಚಾರಗಳು, ಹೆಂಡದ ಮಾಲೆ, ಹಣದ ಸುರಿಮಳೆ ಬಂದು ರಾತ್ರಿ 2 ಗಂಟೆಯಲ್ಲಿ 3 ಗಂಟೆಯಲ್ಲಿ ಹಂಚಿಕೆಯನ್ನು ಮಾಡಿದ್ದಾರೆ. ನನಗೆ ಈ ಹಣ ಮೇಲೂ ಅಭಿವೃದ್ಧಿ ಮೇಲೂ ಅಂತ ಹೇಳೋದು ಈ ಚುನಾವಣೆಯ ಆದ ನಂತರ ನನಗೆ ಗೊತ್ತಾಗುತ್ತೆ. ಜನ ನನ್ನ ಮೇಲೆ ವಿಶ್ವಾಸ ಇದೆ. ಈ ಅಭಿವೃದ್ಧಿ ಬೇಕಾದರೆ ಈ ಒಬ್ಬ ಅಭಿವೃದ್ಧಿ ಒಬ್ಬ ಸದಸ್ಯನ ಚುನಾಯಿಸಬೇಕಾಗುತ್ತೆ.
ಇಲ್ಲ ಹಣವೇ ಸಾಕು ಅಂತ ಹೇಳಿದ್ರೆ ಇನ್ನೂ ಮುಂಚೆ ಹಣದಿಂದ ನಡೆಯಬಹುದು ಕಾಣುತ್ತೆ. ನಾವಂತೂ ಹಣ ಹೆಂಡ ಯಾವುದೂ ಕೊಡೋದಿಲ್ಲ. ನಾನು ಅಭಿವೃದ್ಧಿ ಮಂತ್ರವನ್ನು ಮಾಡ್ತೇನಲ್ಲದೆ ನಾನು ಬೇರೆ ಏನು ಬಯಸಿ ಅವರಲ್ಲಿ ಮತದಾರನ ಮತ ಕೇಳ್ಕೊಂಡು ಅವ್ರನ್ನ ಮೋಸ ಹೋಗೋಂಥ ವಿಚಾರಗಳನ್ನು ಮಾಡುವಂಗಿಲ್ಲ. ಈಗ ಇಲ್ಲಿಯ ಎಲ್ಲವೂ ಕುಂಬಾರಕಟ್ಟೆ ಇರ್ಬೋದು, ಪಾಲದಳ ಕಟ್ಟೆ ಇರ್ಬೋದು, ತಟ್ಟೆಕೆರೆ ಇರ್ಬೋದು, ಬೆಂಡೆಗುತ್ತಿ ಇರ್ಬೋದು, ಇದೆಲ್ಲ ನನ್ನ ವಾರ್ಡ್ ಆಗಿದ್ದರಿಂದ ಸಾಕಷ್ಟು ಅಭಿವೃದ್ಧಿಯನ್ನು ನಾನು ಮಾಡಿದ್ದೇನೆ. ಆ ತಟ್ಟೆಕೆರೆ ಭಾಗದಲ್ಲಿ ಅರಣ್ಯದ ಒಳಗೆ ಇರುವುದರಿಂದ ಮನೆಗಳ ಏನು ನಾವು ಇದು ಕೊಟ್ಟಿದ್ದೆವು, ಒಂದು ಆಶ್ವಾಸನ, ಅದು ನಮಗೆ ತುಂಬ ಕಷ್ಟಕರವಾಗಿದೆ. ಅದು ಕಾನೂನಿನ ಅಡಿಯಲ್ಲಿರುವುದರಿಂದ ಕೆಲವು ದಿನಗಳಲ್ಲಿ ಅರಣ್ಯ ಕಾಯ್ದೆಯ ಹಕ್ಕು ಏನು ನಾವು ಸ್ವಲ್ಪ ಕಾನೂನನ್ನು ನೋಡಿ ಮಾಡಬೇಕಾಗುತ್ತೆ. ಮತ್ತು ಎರಡನೇ ತಿಳಿದರೆ ಇದು ಹುಲಿ ಸಂರಕ್ಷಣಾ ಕೇಂದ್ರ ಆದ್ದರಿಂದ ಭಾಳಷ್ಟು ನಾವು ಈ ಅರಣ್ಯದೊಳಗೆ ಮನೆ ಕಟ್ಟಲು ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅರಣ್ಯ ಕಾಯ್ದೆಯ ಹಕ್ಕನ್ನು ನಾವು ಏನು ಅವರ ಕಾನೂನಿನ ಅಡಿಯಲ್ಲಿ ಇದೆ ಅಂತ ಹೇಳೋದನ್ನು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಇನ್ನೂ ಅಷ್ಟು ನಾವು ಮಾಡ್ತೇವೆ ಅಂತ ಹೇಳೋದೊಂದು ಭಾವನೆಯನ್ನು ಕೊಡ್ತೇವೆ. ಈ ಬಾರಿಯ ಈ ನಿಟ್ಟೂರು ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಆದಂಥ ಅಪ್ಪಣ್ಣನವರು ಗೆಲ್ಲುವಂಥ ಸಾಧ್ಯತೆ ಇದೆ. ಯಾಕೆಂತೇಳಿದ್ರೆ ಇಲ್ಲಿ ಯಾವುದೇ ಥರದ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಈ ಪಂಚಾಯಿತಿಯಲ್ಲಿ. ಆದ್ದರಿಂದ ಎಲ್ಲ ಜನರು ಅಪ್ಪಣ್ಣನಿಗೆ ಮತ ಹಾಕಿ ಅವರನ್ನು ಗೆಲ್ಲಿಸಿ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಲಿಕ್ಕೆ ಜನರೆಲ್ಲ ಆಶ್ವಾಸನೆ ಆಗಿದೆ. ಮತ್ತು ನಾವುಗಳೆಲ್ಲ ಬಂದು ಇಲ್ಲಿ ಈ ನಮ್ಮ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನು ನಾವುಗಳೆಲ್ಲ ಮಾಡಿದ್ದೇವೆ. ಭಾಗದ ಈ ನಿಟ್ಟೂರು ಪಂಚಾಯಿತಿಯ ಈ ಭಾಗದ ಒಂದು ಬೈ ಎಲೆಕ್ಷನ್ ನಡೀತಾ ಇದೆ. ಈ ಎಲೆಕ್ಷನ್ SC ST ಹೆಚ್ಚಾಗಿರುವಂಥ ಒಂದು ಪ್ರದೇಶವಾಗಿರ್ತದೆ. ಜೊತೆಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಕ್ರಿಶ್ಚಾನಿಟಿ ಇಲ್ಲಿ ಭಾಳ ಮೇಲ್ಗೈ ಮಾಡಿ ಬಹಳ ಜನ ಅದನ್ನು ಮತಾಂತರ ಮಾಡಿರೋದು ಬಹಳ ಆಘಾತಕಾರಿಯಾದ ಒಂದು ವಿಷಯವಾಗಿರ್ತದೆ. ಜೊತೆಗೆ ನಾನು ಭಾರತೀಯ ಜನತಾ ಪಕ್ಷದ ಹುಟ್ಟಿನಿಂದ ನನ್ನ ಓಟಿನ ಸ್ಟಾರ್ಟ್ ಆದಾಗಿಂದ ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಪಾಲ್ಗೊಂಡು ಅದರ ಕೃಪೆಯಲ್ಲೇ ನಾನು ಭಾಳ ಕೆಲಸ ಮಾಡ್ತಾ ಇದ್ದೇನೆ. ನನ್ನನ್ನು ಪಕ್ಷ ಗುರುತಿಸಿ ನನಗೆ ಒಂದು ಒಳ್ಳೆಯ ಗೋಣಿಕೊಪ್ಪ RMCಯ ಅಧ್ಯಕ್ಷ ಸ್ಥಾನವನ್ನು ನೀಡಿ ನನ್ನನ್ನು ಸಮಾಧಾನಿಸಿದೆ. ಆದರೆ ಇಲ್ಲಿ ಮೊನ್ನೆಯಿಂದ ಇಲ್ಲಿಯ ಬೆಳವಣಿಗೆ ನೋಡಿದರೆ ಕಾಂಗ್ರೆಸ್ ಪಕ್ಷದ ಹೆಚ್ಚು ಕಡಿಮೆ ಘಟಾನುಘಟಿ ಮುಖಂಡರು ಕೊಡಗಿನ ಇಲ್ಲಿ ಬಂದು ಠಿಕಾಣಿ ಹೂಡಿದ್ದಾರೆ. ಮತ್ತು ನನಗೆ ಬಂದಿರುವ ಮಾಹಿತಿ ಪ್ರಕಾರ ಭಾಳ ಹಣ ಹೆಂಡವನ್ನು ಯಾರು ಈ ವೋಟರ್ ಇದ್ದಾರೆ ಅವರಿಗೆ ಹಂಚಿರೋ ಮಾಹಿತಿ ನನಗೆ ಬಂದಿರುತ್ತದೆ. ಈಗ ಇಲ್ಲಿ ಅಭಿವೃದ್ಧಿ ಈ ಗ್ರಾಮ ಪಂಚಾಯತಿಯಿಂದ ಮಾಜಿ ಅಧ್ಯಕ್ಷರಾದ ಸೂರ್ಯ ಅಯ್ಯಪ್ಪ ಇರ್ಬೋದು, ಹಾಲಿ ಅಧ್ಯಕ್ಷರಾದ ಶರೀನ್ ಅವರು ಇರ್ಬೋದು, ಇವರು ಹೆಚ್ಚು ಮುತುವರ್ಜಿ ನೀಡಿ ಈ ಭಾಗಕ್ಕೆ ಹೆಚ್ಚು ಅಭಿವೃದ್ಧಿಯನ್ನು ಮಾಡಿರೋದು ನಿಮ್ಮೆಲ್ಲ ಗಮನಕ್ಕೆ ಬಂದಿರುತ್ತದೆ. ಆದರೆ ಈಗ ನಾನು ಯೋಚಿಸಿರುವುದು ಈ ಅಭಿವೃದ್ಧಿಗೆ ಮಾನ್ಯತೆ ಇದೆಯಾ ಅಲ್ಲ ಈ ಹಣ ಹೆಂಡಕ್ಕೆ ಮಾನ್ಯತೆ ಇದೆಯಾ ಅಂತ ಹೇಳಿ ಇದು ಪ್ರಶ್ನಾರ್ಥವಾಗಿ ಈ ಓಟಾಗಿ ಮುಂದೆ ಇದು ಕೌಂಟಿಂಗ್ ಆದಮೇಲೆ ನಾವು ಇದನ್ನು ಸಮರ್ಥಿಸಿಕೊಳ್ಬೇಕಾಗ್ತದೆ. ವೀಕ್ಷಕರೇ, ಇದು RMC ವಾರ್ಡ್, ಗೋಣಿಕೊಪ್ಪಲಿನ ಹರಿಶ್ಚಂದ್ರಪುರ ವಾರ್ಡ್. ಈ ವಾರ್ಡ್ನಲ್ಲಿ
ಮತದಾನ ನಡೀತಾ ಇದೆ. ಇಲ್ಲಿಗೆ ಬೈ ಎಲೆಕ್ಷನ್ ಆಗಿದೆ. ಮಹಿಳೆಯರು ಇಲ್ಲಿ ಭಾಗವಹಿಸಿದ್ದಾರೆ. ಒಂದು ಸ್ಥಾನಕ್ಕೆ ಚುನಾವಣೆ ನಡೀತಿದೆ. ಇಲ್ಲಿ ಅಭ್ಯರ್ಥಿಗಳನ್ನ ಮತ್ತು ಇಲ್ಲಿಯ ರಾಜಕೀಯ ಚಟುವಟಿಕೆಗಳನ್ನ ನಾವೀಗ ನೋಡ್ಕೊಂಡು ಬರೋಣ ಬನ್ನಿ. ನಾನು ಲಲಿತಾ, ನಾನು ಬಿ ಜೆ ಪಿಯಿಂದ ಸ್ಪರ್ಧಿಸಿದ್ದೇನೆ. ನನಗೆ ವೋಟರ್ಸ್ ಎಲ್ಲ ಓಟು ಮಾಡಿದ್ದಾರೆ. ಮನೆ ಮನೆಗೆ ಹೋಗಿ ಓಟು ಕೇಳಿದ್ದೀನಿ. ನಾನು ಅವರು ನನ್ನ ಗೆದ್ದು ಬಂದರೆ ಒಳ್ಳೆ ಕೆಲಸ ಮಾಡ್ತೀನಿ. ಹೆಸರು ಸಫುರಾ ಬಾನು ಅಂತ. ನಾನು ಚುನಾವಣೆಗೆ ನಿಂತಿದ್ದೀನಿ. ಗೆದ್ದರೆ ಒಳ್ಳೆ ಕೆಲಸ ಮಾಡಿ ಕೊಡ್ತೀನಿ. ಚುನಾವಣೆ ಎಲ್ಲ ಅಭ್ಯರ್ಥಿಗಳು ಓಟ್ ಹಾಕ್ತಾರೆ ಅಂತ ಭರವಸೆ ಇದೆ ನನಗೆ. ನನ್ನ ಹೆಸರು ಅಪ್ಪಣ್ಣ ಅಂತ. ನಿಟ್ಟೂರು ಗ್ರಾಮ ಪಂಚಾಯಿತಿಯ ಮೊದಲನೇ ಲಾಸ್ಟ್ ಟೈಮಲ್ಲಿ ಕೂಡ ನಿಂತಿದ್ದೆ. ಅದರಲ್ಲಿ ಕಮ್ಮಿ ಮತದಲ್ಲಿ ನಾನು ಸ್ವಲ್ಪ ಸೋತಿದ್ದೆ, ಒಂದು 7-8 ಹೋಟೆಲಿನಲ್ಲಿ. ಮತ್ತು ನನಗೆ ಇದೇ ಆಗ ಕೊರೋನಾ ಟೈಮ್ ಆಗಿದ್ದರಿಂದ ಕ್ಯಾನ್ವಸಿಗೆ ಮತ್ತು ಬೇರೆ ಮನೆಗಳಿಗೆ ಹೋಗಿ ಕ್ಯಾನ್ವಸ್ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು ನನಗೆ. ಯಾಕೆಂದರೆ ಆವಾಗ ತುಂಬ ತೊಂದರೆ ಅಲ್ಲ, ಜನಗಳದ್ದು ನೋಡೋಕ್ಕೆ ಸ್ವಲ್ಪ ಇದಿತ್ತು. ಅದರಿಂದ ನಾನು ಕ್ಯಾನ್ವಸ್ ಮಾಡಲಿಲ್ಲ. ಆದರೂ ಕೂಡ ಜನಗಳು ನಾನು ಏನು ಇಲ್ಲ, ನನ್ನ ನೋಡಿ ಏನು ಖರ್ಚಿಲ್ಲ, ವೆಚ್ಚ ಇಲ್ಲ, ಏನು ಇಲ್ಲದೆ ಕೂಡ ನನಗೆ ಜನ ನನಗೆ ಒಂದು ಸಪೋರ್ಟ್ ಮಾಡಿ ನನಗೆ ಅಷ್ಟೊಂದು ಓಟು ಕೊಟ್ಟು ಸ್ವಲ್ಪ ಅಂತರದಲ್ಲಿ ನಾನು ಕಡಿಮೆಯಲ್ಲಿ ಸೋತಿದ್ದೆ. ಈ ಬಾರಿ ಕೂಡ ನನಗೆ ಕಾಂಗ್ರೆಸ್ಸಲ್ಲಿ ನನಗೆ ಮತ್ತೆ ಒಂದು ಗ್ರಾಮ ಪಂಚಾಯಿತಿ ಬೈ ಎಲೆಕ್ಷನಲ್ಲಿ ಕೂಡ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ನಾನು ತುಂಬ ಹೆಮ್ಮೆಯಿಂದ ಈಗ ಕೂಡ ಅವರ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಅದೇ ಈ ಸಾರಿ ನಾನು ಗೆಲ್ಲೋ ನಿರೀಕ್ಷೆಯಲ್ಲಿ ಇದ್ದೀನಿ. ಗೆಲ್ಲಬೇಕಂತಲೇ ಈ ಸರಿ ಸರಿ ಯಾಕೆಂದರೆ ಕೆಲಸ ಮಾಡಿಲ್ಲ. ಈ ಸರಿ ಕೆಲಸ ಮಾಡಿದ್ದೀನಿ ತುಂಬ, ಹಗಲು ರಾತ್ರಿ 10-15 ದಿನ. ನನ್ನ ಜೊತೆ ಕಾರ್ಯಕರ್ತರು ಗಣೇಶ್ ಅವರು, ಸತೀಶ್, ಇನ್ನೂ ಮುತ್ತ, ರಮೇಶ, ದೇವಪ್ಪ ಇಂಥವರು ಸುಮಾರು ಜನ ಇದ್ದಾರೆ. ಇಂಥವರೆಲ್ಲ ನನ್ನ ಜೊತೆ ನಿಂತುಕೊಂಡು ಕಾರ್ಯಕರ್ತರು ನನ್ನ ಮುಂದೆ ಹೊರತುಂಬಿಸಿ ಮುಂದೆ ತಂದಿದ್ದಾರೆ ಇಲ್ಲಿವರೆಗೆ ಎಲೆಕ್ಷನಿಗೆ. ಇವತ್ತಿನವರೆಗೂ ಇವತ್ತು ಕೂಡ ನಮ್ಮ ತುಂಬ ಕಾಂಗ್ರೆಸ್ ದೊಡ್ಡ ದೊಡ್ಡ ಲೀಡ್ರುಗಳು ಉದಿಕೇರಿ, ಬಿರ್ನಾಣಿ, ಶೆಟ್ಟಿಗೇರಿ, ಪೊನ್ನಣ್ಣ ಸರ್ ಕೂಡ ಬಂದು ನನ್ನ ಇಲ್ಲಿ ಮಾತಾಡಿ ಇದ್ರ ಎಲೆಕ್ಷನ್ದ ಬಗ್ಗೆ ಏನು ಎಂತ ತಿಳಿದು ನೀನು ಸ್ಪರ್ಧೆ ಮಾಡಿದ್ಯಾ, ಒಳ್ಳೆಯದು, ನೀನು ಗೆಲ್ಲಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಅವ್ರು ಹೋಗಿದ್ದಾರೆ. ಅದು ನಮಗೂ ಕೂಡ ನಮ್ಮ ಜನಗಳಿಗೂ ಅದು ತಿಳಿದಿದೆ ಅನಿಸ್ತೀನಿ. ಯಾಕೆಂತೇಳಿ ನಮ್ಮ ಕೊಡಗಿನಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿ ಬರಬೇಕು. ಅದು ಯಾರಂತ ಅಂದರೆ ಪೊನ್ನಣ್ಣ ಸರ್ ಅಂತ, ಅಂಥವ್ರು ಇರಬೇಕು ಅಂತ ಹೇಳ್ಕೊಂಡು ನಾವು ಈ ಸಾರಿ ಕೆಲಸ ಮಾಡ್ತಾಯಿದ್ದೀವಿ. ಅದು ಮುಂದೆ ಎಲೆಕ್ಷನ್ ಕೂಡ ಅವರು MLA ಕೂಡ ನಿಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರಿಗೆ ನಾವೆಲ್ಲ ಸೇರಿ ಗಟ್ಟಿಯಾಗಿ ಒಳ್ಳೆ ನಮ್ಮ ಹಾಡಿ ಮಟ್ಟದಲ್ಲಿ ಒಂದು ಸಂಘಟನೆ ಸೇರಿ ಮಾಡಿಕೊಂಡು ಅವರನ್ನು ಗೆಲ್ಲಿಸೋ ಪ್ರಯತ್ನ ನಾವು ಮಾಡ್ತೀವಿ. ಗೆಲ್ಲಿಸೋ ಪ್ರಯತ್ನ ಅಲ್ಲ, ಗೆಲ್ಲಿಸ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.